ನೀವು ಪಾಕೆಟ್ ಚಪಾತಿ ಟ್ರೈ ಮಾಡಿದೀರಾ? ಇಲ್ಲಾಂದ್ರೆ ಮುಂದಿನ ಬಾರಿ ಈ ವಿಧಾನವನ್ನು ಟ್ರೈ ಮಾಡಿ ನೀವು ಕೂಡ ಈ ತರ ಚಪಾತಿ ಮಾಡಬಹುದು, ಜೊತೆಗೆ ರುಚಿಕರ ಹಾಗೂ ಆರೋಗ್ಯಕರ. ಯಾಕೆ ಅಂತ ಗೊತ್ತಲ್ಲ? ಇದು ಚೆನ್ನಾಗಿರೋದು ಅಂದ್ರೆ ಇದು. ಬನ್ನಿ ಮಾಡೋಣ. ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಷಯ ಏನಂದ್ರೆ, ಈ ಹಿಟ್ಟಿಂದ ನೀವು ಚಪಾತಿ ಮಾಡಿದ್ರೆ ಅದರಲ್ಲಿ ಸಿರಿಧಾನ್ಯಗಳು ಅಥವಾ ಮಿಲ್ಲೆಟ್ಸ್ ನ ಬೆನಿಫಿಟ್ಸ್ ಕೂಡ ಇರುತ್ತದೆ. ಹೌದು ನಿಜ ಗುರು, ಈ ಗೋಧಿ ಹಿಟ್ಟಿನಲ್ಲಿ ರಾಗಿ, ಸಜ್ಜೆ, ಜೋಳ ಮತ್ತು ನವಣೆ ಇದೆ. ನಾನು ಹೇಳುತ್ತಿರುವುದು ಆಶೀರ್ವಾದ್ ಆಟಾ ವಿತ್ ಮಿಲ್ಲೆಟ್ಸ್ ನ ಬಗ್ಗೆ. ಅಂಡ್ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಡಯಟ್ ನಲ್ಲಿ ಮಿಲ್ಲೆಟ್ಸ್ ಹೇಗೆ ಸೇರಿಸಬೇಕು ಎಂಬುದರ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ. ಅದು ಕೂಡ ರುಚಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ. ಯಾಕೆಂದರೆ ಇದು ಒಂದು ಪರ್ಫೆಕ್ಟ್ ಬ್ಲೆಂಡ್. 75% ಗೋಧಿ ಅಂಡ್ 25% ರಾಗಿ, ಸಜ್ಜೆ, ಜೋಳ, ನವಣೆ ಎಲ್ಲ ಸೇರಿ. ಬೆಸ್ಟ್ ಪಾರ್ಟ್ ಏನಂದ್ರೆ, ನಿಮ್ಮ ಫುಡ್ ಹ್ಯಾಬಿಟ್ಸ್ ನಲ್ಲಿ ಯಾವುದೇ ತರ ಮೇಜರ್ ಚೇಂಜಸ್ ಇಲ್ಲದೇನೆ ಹೆಲ್ದಿ ಲೈಫ್ ಸ್ಟೈಲ್ ನ ಕಡೆಗೆ ಒಂದು ಸಿಂಪಲ್ ಚೇಂಜ್ ಇದು. ಅಂಡ್ ಇದರಲ್ಲಿ ಫೈಬರ್, ಪ್ರೋಟೀನ್, ಐರನ್ ಹಾಗೂ ಮೆಗ್ನೀಷಿಯಂ ಸೇರಿದಂತೆ ಹಲವಾರು ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೂಡ ಇದೆ. ಮಿಲೆಟ್ಸ್ ಬಹಳ ನ್ಯೂಟ್ರಿಷಿಯಸ್ ಹಾಗೂ ನಮ್ಮ ಆರೋಗ್ಯಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಈ ಆಶೀರ್ವಾದ್ ಆಟಾ ವಿತ್ ಮಿಲೆಟ್ಸ್ ಇಸ್ ದ ಬೆಸ್ಟ್ ಚಾಯ್ಸ್ ಫಾರ್ ಮೈ ಫ್ಯಾಮಿಲಿ, ಬಿಕಾಸ್ ಇದು ಮಲ್ಟಿಪಲ್ ಕ್ವಾಲಿಟಿ ಚೆಕ್ ಗಳಿಗೆ ಒಳಗಾಗಿ ಹೈಜಿನಿಕ್ ಆಗಿ ಪ್ಯಾಕ್ ಮಾಡಲಾಗುತ್ತದೆ. ಈ ಆಶೀರ್ವಾದ್ ಆಟಾ ವಿತ್ ಮಿಲೆಟ್ಸ್ ಇಂದ ಮಾಡಿರುವ ಚಪಾತಿ ನನಗೂ ನಮ್ಮ ಮನೆಯಲ್ಲಿರೋ ಎಲ್ರಿಗೂ ಇಷ್ಟ ಆಯ್ತು. ಯಾಕಂದ್ರೆ ಅದೇ ಸೇಮ್ ರುಚಿ ವಿತ್ ದಿ ಆಡೆಡ್ ಬೆನಿಫಿಟ್ಸ್ ಆಫ್ ಮಿಲೆಟ್ಸ್. ನೀವು ಕೂಡ ಈ ಮಿಲೆಟ್ಸ್ ಆಟ ಯೂಸ್ ಮಾಡಿ ಚಪಾತಿ ಮಾಡ್ಬಿಟ್ಟು ಅದ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.